ದ ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಚರ್ಚಿಸ್ತಿರುವ ವಿಷಯ ವಾಯುದೇವರ ಸಾಧನಾನುಸಂಧಾನ ಅನ್ನೋ ಒಂದು ಅದ್ಭುತ ಗ್ರಂಥದಿಂದ ಆಯ್ದುಕೊಂಡಿತು. ಆಕ್ಚುಲಿ ಈ ಪಠ್ಯ ಗಾಯತ್ರಿ ಮಂತ್ರದ ಚಿಂತನೆಯನ್ನು ವಿವರಿಸುತ್ತೆ, ಆದರೆ ಮುಖ್ಯವಾಗಿ ಜೀವರಲ್ಲೇ ಅತ್ಯುತ್ತಮ ಸಾಧಕರಾದ ಅಂದ್ರೆ ಸಾಧಕೋತ್ತಮ ಅಂತ ಪ್ರಸಿದ್ಧರಾದ ವಾಯುದೇವರ ಮೇಲೆ ಗಮನ ಹರಿಸುತ್ತೆ. ನಮ್ಮ ಇವತ್ತಿನ ಚರ್ಚೆಯ ಮೂಲ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿದೆ. ವಾಯುದೇವರ ಈ ಸಾಧಕೋತ್ತಮ ಅನ್ನೋ ಉನ್ನತ ಸ್ಥಾನ ಕೇವಲ ಎಲ್ಲವನ್ನೂ ನಿಯಂತ್ರಿಸುವ ಭಗವಂತನ ಇಚ್ಛೆ ಮತ್ತು ಶಕ್ತಿಯ ಒಂದು ಪ್ರತಿಫಲನ ಮಾತ್ರವೇ? ಅಥವಾ ಆ ಸ್ಥಾನವು ಅವರಿಗೆ ಈ ಇಡೀ ದೈವಿಕ ವ್ಯವಸ್ಥೆಯಲ್ಲಿ ಒಂದು ವಿಶಿಷ್ಟವಾದ, ಯಾರೂ ತುಂಬಲಾಗದಂತಹ ಮತ್ತು ಅತ್ಯಂತ ಕ್ರಿಯಾಶೀಲವಾದ ಪಾತ್ರವನ್ನು ನೀಡುತ್ತದೆಯಾ? ಬಹುಶಃ ಇದೇ ನಮ್ಮ ಚರ್ಚೆಯ ತಿರುಳು ಅಂತ ಹೇಳಬಹುದು. ಹೌದು, ಖಂಡಿತ. ನನ್ನ ವಾದದ ಪ್ರಕಾರ ವಾಯುದೇವರ ಹಿರಿಮೆ, ಅವರ ಕಾರ್ಯಗಳು, ಅವರ ಅಸ್ತಿತ್ವದ ಪ್ರತಿಯೊಂದು ಅಂಶವೂ ಸಂಪೂರ್ಣವಾಗಿ ಭಗವಂತನಿಂದಲೇ ನಿರ್ಧರಿಸಲ್ಪಟ್ಟಿದೆ. ಅವರ ಸಾಧಕೋತ್ತಮ ಪಟ್ಟ ಏನಿದೆಯಲ್ಲ, ಅದು ಭಗವಂತನ ಅಪಾರ ಶಕ್ತಿಯನ್ನು ಜಗತ್ತಿಗೆ ತೋರಿಸುವ ಒಂದು ಪರಿಪೂರ್ಣ ನಿದರ್ಶನ. ಆದ್ರೆ ನನ್ನ ನಿಲುವು ಸ್ವಲ್ಪ ಭಿನ್ನವಾಗಿದೆ. ಭಗವಂತನೇ ಪರಮೋಚ್ಚ ಅನ್ನೋದನ್ನು ನಾನೂ ಒಪ್ಕೊಳ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ವಾಯುದೇವರ ಸಾಧಕೋತ್ತಮ ಎಂಬ ಬಿರುದು ಅವರನ್ನು ಕೇವಲ ದೇವರ ಕೈಯಲ್ಲಿನ ಒಂದು ಉಪಕರಣವನ್ನಾಗಿ ಮಾಡುವುದಿಲ್ಲ, ಬದಲಿಗೆ ಜೀವರಾಶಿಯಲ್ಲೇ ಅತ್ಯುನ್ನತ ಮತ್ತು ಈ ವಿಶ್ವವ್ಯವಸ್ಥೆಗೆ ಅನಿವಾರ್ಯವಾದ ಒಬ್ಬ ಮಧ್ಯವರ್ತಿಯಾಗಿ ಅವರನ್ನು ಸ್ಥಾಪಿಸುತ್ತೆ ಅನ್ನೋದು ನನ್ನ ವಾದ. ಹಾಗಾದ್ರೆ ನನ್ನ ವಾದವನ್ನು ಸ್ವಲ್ಪ ವಿಸ್ತರಿಸ್ತೀನಿ. ಈ ಪಠ್ಯದ ಮೂಲ ತತ್ವವೇ ಭಗವಂತನ ಸಂಪೂರ್ಣ ಮತ್ತು ಪ್ರಶ್ನಾತೀತ ನಿಯಂತ್ರಣ. ವಾಯುದೇವರು ಆ ನಿಯಂತ್ರಣದ ಅತ್ಯುತ್ತಮ ಉದಾಹರಣೆ. ನೋಡಿ, ಗ್ರಂಥದಲ್ಲೇ ಸ್ಪಷ್ಟವಾಗಿ ಹೇಳಿದೆ, ಭಗವಂತನೇ ಮುಖ್ಯಪ್ರಾಣನನ್ನು ಹುಟ್ಟಿಸ್ತಾನೆ, ಅವನನ್ನು ಎಲ್ಲಾ ಕಾರ್ಯಗಳಿಗೆ ಪ್ರೇರೇಪಿಸ್ತಾನೆ ಮತ್ತು ಕೊನೆಗೆ ಪ್ರಳಯಕಾಲದಲ್ಲಿ ಅವನ ಶರೀರವನ್ನು ತಾನೇ ನಾಶಪಡಿಸ್ತಾನೆ. ಇದು ಹುಟ್ಟಿನಿಂದ ಸಾವಿನವರೆಗಿನ ಸಂಪೂರ್ಣ ಅಧೀನತೆಯನ್ನು ತೋರಿಸುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಭಗವಂತನು ವಾಯುದೇವರ ಪತ್ನಿಯಾದ ಭಾರತಿಯನ್ನು ಕೂಡ ಅವರ ಮೂಲಕವೇ ಸೃಷ್ಟಿಸ್ತಾನೆ. ಅವರ ಅತ್ಯಂತ ಪ್ರಸಿದ್ಧ 3 ಅವತಾರಗಳನ್ನೇ ತೆಗೆದುಕೊಳ್ಳಿ, ಹನುಮಂತ, ಭೀಮ ಮತ್ತು ಪೂರ್ಣಪ್ರಜ್ಞ. ಈ 3 ಅವತಾರಗಳು ಆಯಾ ಯುಗಗಳಲ್ಲಿ ಭಗವಂತನ ಸಂಕಲ್ಪದಂತೆಯೇ ಆಗುತ್ತವೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದ ಆಧಾರದ ಮೇಲೆ ಈ ಪಠ್ಯ ಹೇಳುತ್ತೆ. ಕೊನೆಯದಾಗಿ ಬ್ರಹ್ಮಸೂತ್ರದ ವ್ಯಾಖ್ಯಾನದಲ್ಲಿ ಬರುವ ಒಂದು ಮಾತು ಬಹಳ ಮುಖ್ಯ. ಭಗವಂತನು ವಾಯುದೇವರಿಗೆ ನೂತನ ಶರೀರವನ್ನು ಸೃಷ್ಟಿಸುತ್ತಾನೆ ಅಂತದೆ. ಅಂದ್ರೆ ಅವರ ಅಸ್ತಿತ್ವವೇ ಭಗವಂತನ ಸೃಷ್ಟಿ ಮತ್ತು ಇಚ್ಛೆಯ ಮೇಲೆ ಅವಲಂಬಿತ. ಹಾಗಾಗಿ ವಾಯುದೇವರ ಅಸ್ತಿತ್ವ ಮತ್ತು ಕಾರ್ಯಗಳು ಭಗವಂತನ ಮಹಿಮೆಯ ನೇರ ಅಭಿವ್ಯಕ್ತಿಗಳೇ ಹೊರತು ಸ್ವತಂತ್ರವಾದದ್ದೇನೂ ಅಲ್ಲ. ಭಗವಂತನ ನಿಯಂತ್ರಣವನ್ನು ನಾನು ಪ್ರಶ್ನಿಸುತ್ತಿಲ್ಲ, ಆದರೆ ವಾಯುದೇವರ ಪಾತ್ರದ ಅನನ್ಯತೆಯನ್ನು ನಾವು ಕಡೆಗಣಿಸುವಂತಿಲ್ಲ. ಅವರು ಕೇವಲ ಅಧೀನರಲ್ಲ, ಬದಲಾಗಿ ಬಹಳ ದೊಡ್ಡ ಅಧಿಕಾರವನ್ನು ಹೊಂದಿದವರು. ಪಠ್ಯದ ಪ್ರಕಾರವೇ ಅವರು ಕಾಲದ ಮೂಲ ಘಟಕಗಳಾದ ಉತ್ತರಾಯಣ, ಶುಕ್ಲಪಕ್ಷ ಮತ್ತು ಹಗಲುಗಳಿಗೆ ನಿಯಾಮಕರು. ನಿಯಾಮಕ ಅಂದ್ರೆ ಕೇವಲ ಸಾಂಕೇತಿಕ ಮುಖ್ಯಸ್ಥರಲ್ಲ, ಆ ಕಾಲಘಟ್ಟಗಳ ಅಸ್ತಿತ್ವ ಮತ್ತು ಕಾರ್ಯವೇ ಅವರ ಅಧೀನದಲ್ಲಿರುವುದು. ಇದು ಸಾಮಾನ್ಯ ಜೀವಿಯ ಪಾತ್ರವಂತೂ ಅಲ್ಲವೇ ಅಲ್ಲ. ಚತುರ್ಮುಖ ಬ್ರಹ್ಮನಂತೆ ವಾಯುದೇವರಿಗೂ ಮಹತ್ತತ್ವಕ್ಕೆ ಅಂದ್ರೆ ಈ ಭೌತಿಕ ಜಗತ್ತಿನ ಮೂಲತತ್ವಕ್ಕೆ ಅಭಿಮಾನಿ ದೇವತೆಯ ಸ್ಥಾನವಿದೆ. ಬೃಹದಾರಣ್ಯಕ ಉಪನಿಷತ್ತು ಅವರನ್ನು ವಶಿಷ್ಠ ಅಂದ್ರೆ ಇಡೀ ಜೀವ ಸಮುದಾಯದಲ್ಲೇ ಅತ್ಯಂತ ಶ್ರೇಷ್ಠರು ಅಂತ ಕರೆಯುತ್ತೆ. ಇದಕ್ಕಿಂತ ಮುಖ್ಯವಾಗಿ ಪಠ್ಯವು ಅವರನ್ನು ವಿಷ್ಣುವಿನ ಪ್ರಥಮ ಸೇವಕ ಅಂತ ಗುರ್ತಿಸುತ್ತೆ. ನೋಡಿ, ಸೇವಕ ಅನ್ನೋ ಪದ ಅಧೀನತೆಯನ್ನು ಸೂಚಿಸಬಹುದು, ಆದರೆ ಪ್ರಥಮ ಅನ್ನೋ ವಿಶೇಷಣ ಇದೆಯಲ್ಲ, ಅದು ಅವರ ಅನಿವಾರ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತೆ. ಈ ಜವಾಬ್ದಾರಿಗಳು ಕೇವಲ ನಾಮಕಾವಸ್ಥೆ ಅಲ್ಲ, ಬದಲಾಗಿ ವಿಶ್ವದ ಆಡಳಿತದಲ್ಲಿ ಅವರಿಗಿರುವ ಪ್ರಮುಖ ಮತ್ತು ಸಕ್ರಿಯ ಪಾತ್ರವನ್ನು ಸೂಚಿಸುತ್ತವೆ. ಅವರು ಬೇರೆ ಜೀವಿಗಳಿಗೆ ಒಂದು ಆದರ್ಶ, ಕೇವಲ ಒಂದು ಉಪಕರಣವಲ್ಲ. ಸರಿ, ನೀವು ಅವರ ಸೃಷ್ಟಿಯ ಬಗ್ಗೆ ಪ್ರಸ್ತಾಪಿಸಿದ್ದೀರಿ. ನಾನು ಕೂಡ ಆ ಸೃಷ್ಟಿಯ ಸ್ವರೂಪವನ್ನೇ ನನ್ನ ವಾದದ ಪ್ರಮುಖ ಅಂಶವಾಗಿ ನೋಡ್ತೀನಿ. ಅದು ಭಗವಂತನ ಸಂಪೂರ್ಣ ಕರ್ತೃತ್ವವನ್ನ ಪುನರುಚ್ಚರಿಸುತ್ತೆ. ಪಠ್ಯವು ತ್ರಿವೃತ್ತಕರಣ ಪ್ರಕ್ರಿಯೆಯ ಬಗ್ಗೆ ಹೇಳುತ್ತೆ. ಅಂದರೆ 3 ಮೂಲಭೂತ ದೈವಿಕ ಅಂಶಗಳನ್ನು ಬೆರೆಸಿ ಸೃಷ್ಟಿ ಮಾಡುವೊಂದು ಸಂಕೀರ್ಣ ಪ್ರಕ್ರಿಯೆ. ಇದರ ಭಾಗವಾಗಿಯೇ ತೇಜಸ್ ಎನಿಸುವ ಲಕ್ಷ್ಮೀದೇವಿಯಿಂದ ಆಪಹ ಎನಿಸುವ ವಾಯುದೇವರ ಸೃಷ್ಟಿಯಾಯಿತು ಅಂತ ಪಠ್ಯ ಹೇಳುತ್ತೆ. ಅವರಿಗೆ ನೂತನ ಶರೀರವನ್ನು ನೀಡಲಾಯಿತು ಎಂಬ ಅಂಶವು ಅವರ ಅವಲಂಬಿತ ಸ್ವಭಾವವನ್ನು ಮತ್ತಷ್ಟು ದೃಢಪಡಿಸುವುದಿಲ್ವೇ? ಅವರ ಅಸ್ತಿತ್ವವೇ ಇನ್ನೊಂದು ದೈವಿಕ ಶಕ್ತಿಯಿಂದ ಬಂದಿರುವಾಗ ಸ್ವತಂತ್ರ ಅಸ್ತಿತ್ವದ ಪ್ರಶ್ನೆ ಎಲ್ಲಿಂದ ಬರುತ್ತೆ?
ನೀವು ಹೇಳುವ ಅಂಶವನ್ನು ನಾನು ಒಪ್ಪುತ್ತೇನೆ, ಆದರೆ ನಾನು ಅದನ್ನು ವಿಭಿನ್ನವಾಗಿ ಅರ್ಥೈಸುತ್ತೇನೆ. ಹೌದು, ಅವರು ಸೃಷ್ಟಿಸಲ್ಪಟ್ಟರು, ಆದರೆ ಅವರು ಸೃಷ್ಟಿಯಾದ ರೀತಿಯೇ ಅವರ ಮಹತ್ವವನ್ನು ಸಾರುತ್ತೆ. ಸಂಕರ್ಷಣರೂಪಿ ಪರಮಾತ್ಮನು ಜಾತಾ ಎನಿಸುವ ಲಕ್ಷ್ಮೀದೇವಿಯ ಮೂಲಕ ವಾಯುದೇವರನ್ನು ಸೃಷ್ಟಿಸುತ್ತಾನೆ. ಅಷ್ಟೇ ಅಲ್ಲ, ವಿಷ್ಣುವಿನ ಆಜ್ಞೆಯಂತೆ ಚತುರ್ಮುಖ ಬ್ರಹ್ಮನು ವಾಯುದೇವರನ್ನು ಕೇವಲ ಒಬ್ಬ ಜೀವಿಯಾಗಿ ಸೃಷ್ಟಿಸುವುದಿಲ್ಲ, ಬದಲಾಗಿ ವಿಷ್ಣುಭಕ್ತ, ಧರ್ಮಪ್ರಚಾರಕ ಮತ್ತು ದೇವಸೈನ್ಯದ ಅಧಿಪತಿಯ ರೂಪದಲ್ಲಿ ಸೃಷ್ಟಿಸುತ್ತಾನೆ. ಇದನ್ನು ಗಮನಿಸಿ, ಇದು ಕೇವಲ ಒಂದು ಜೀವಿಯ ಸೃಷ್ಟಿಯಲ್ಲ, ಬದಲಾಗಿ ಒಂದು ಬಹುಮುಖಿ ಮತ್ತು ನಿರ್ಣಾಯಕ ಪಾತ್ರದ ಸ್ಥಾಪನೆ. ಹುಟ್ಟುವಾಗಲೇ ಅವರಿಗೆ ನಿರ್ದಿಷ್ಟವಾದ ಉನ್ನತವಾದ ಜವಾಬ್ದಾರಿಗಳನ್ನು ನೀಡಿ ಸೃಷ್ಟಿಸಲಾಗಿದೆ. ಇದು ಅವರ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ ಹೊರತು ಕಡಿಮೆ ಮಾಡುವುದಿಲ್ಲ. ಆದರೆ ಆ ಪೂರ್ವ ನಿರ್ಧಾರಿತ ಪಾತ್ರಗಳೇ ಅವರು ಒಂದು ಉಪಕರಣ ಎನ್ನುವುದಕ್ಕೆ ಸಾಕ್ಷಿಯಲ್ಲವೇ? ಅವರಿಗೆ ಆ ಪಾತ್ರಗಳನ್ನು ಹೊರತುಪಡಿಸಿ ಬೇರೆ ಅಸ್ತಿತ್ವವೇ ಇಲ್ಲ ಎನ್ನುವುದನ್ನು ಇದು ಸೂಚಿಸುತ್ತಿಲ್ಲವೇ? ಒಬ್ಬ ವ್ಯಕ್ತಿಯನ್ನು ಒಂದು ನಿರ್ದಿಷ್ಟ ಕೆಲಸಕ್ಕಾಗಿಯೇ ತಯಾರಿಸಿದರೆ ಅವನಿಗೆ ಆ ಕೆಲಸವನ್ನು ಮೀರಿದ ಸ್ವಂತಿಕೆ ಎಲ್ಲಿರುತ್ತದೆ? ಉಪಕರಣ ಅನ್ನೋ ಪದ ಇಲ್ಲಿ ಸರಿಹೊಂದುವುದಿಲ್ಲ ಅಂತ ನನ್ನ ಭಾವನೆ. ಬದಲಿಗೆ ನೇಮಕಗೊಂಡ ಉತ್ತರಾಧಿಕಾರಿ ಎನ್ನಬಹುದು. ರಾಜಕುಮಾರನಿಗೆ ಹುಟ್ಟಿನಿಂದಲೇ ರಾಜ್ಯದ ಜವಾಬ್ದಾರಿಗಳನ್ನು ವಹಿಸುವಂತೆ. ಇದು ಅವನನ್ನು ಉಪಕರಣವನ್ನಾಗಿ ಮಾಡುವುದಿಲ್ಲ, ಬದಲಿಗೆ ಅವನ ಸಾಮರ್ಥ್ಯ ಮತ್ತು ಸ್ಥಾನವನ್ನು ಗುರುತಿಸಿ ಅಧಿಕಾರವನ್ನು ವಹಿಸಿಕೊಟ್ಟಂತೆ. ವಾಯುದೇವರ ಸೃಷ್ಟಿ ಎನ್ನುವುದು ಒಂದು ಜವಾಬ್ದಾರಿಯುತ ಅಧಿಕಾರದ ಹಸ್ತಾಂತರ, ಕೇವಲ ಒಂದು ವಸ್ತುವಿನ ತಯಾರಿಕೆಯಲ್ಲ. ಸರಿ, ಹಾಗಾದರೆ ಅವರ ಸ್ವ ಇಚ್ಛೆಯ ಬಗ್ಗೆ ಏನ್ ಹೇಳ್ತೀರಿ? ಪ್ರಶ್ನೋಪನಿಷತ್ತಿನ ಒಂದು ಉಲ್ಲೇಖ ಇಲ್ಲಿ ನಿರ್ಣಾಯಕ ಅಂತ ನನಗನ್ಸುತ್ತೆ. ಭಗವಂತನು ಶರೀರವನ್ನು ಪ್ರವೇಶಿಸಿದಾಗ ವಾಯುವೂ ಪ್ರವೇಶಿಸಬೇಕು, ಅವನು ತೊರೆದಾಗ ವಾಯುವೂ ತೊರೆಯಬೇಕು. ಈ ನಿಯಮ ಎಷ್ಟು ಕಟ್ಟುನಿಟ್ಟಾಗಿದೆ ನೋಡಿ. ಇದು ವಾಯುದೇವರು ಸ್ವತಂತ್ರ ಅಸ್ತಿತ್ವವಿಲ್ಲದ ಭಗವಂತನ ಇಚ್ಛೆಗೆ ಸಂಪೂರ್ಣವಾಗಿ ಬದ್ಧವಾದ ಒಂದು ಪರಿಪೂರ್ಣ ಉಪಕರಣ ಎಂಬುದನ್ನು ಸಾಬೀತುಪಡಿಸುತ್ತೆ. ಇಲ್ಲಿ ಅವರ ಸ್ವಂತ ಇಚ್ಛೆಗೆ ಅವಕಾಶವಾದರೂ ಎಲ್ಲಿದೆ? ಕ್ಷಮಿಸಿ, ಆದರೆ ಆ ವಾದದಲ್ಲಿ ತಾರ್ಕಿಕ ಸಮಸ್ಯೆ ಇದೆ ಅಂತ ನನಗನ್ಸುತ್ತೆ. ಆ ಸಂಪೂರ್ಣ ಬದ್ಧತೆಯೇ ಸಾಧಕೋತ್ತಮನ ನಿಜವಾದ ಲಕ್ಷಣ. ಅದು ಸ್ವ ಇಚ್ಛೆಯ ಅಭಾವವಲ್ಲ, ಬದಲಾಗಿ ಸ್ವ ಇಚ್ಛೆಯ ಪರಿಪೂರ್ಣತೆ. ಸಾಮಾನ್ಯ ಜೀವಿಯ ಇಚ್ಛೆ ದೋಷಪೂರಿತವಾಗಿರ್ಬೋದು, ಸ್ವಾರ್ಥದಿಂದ ಕೂಡಿರ್ಬೋದು. ಆದರೆ ಸಾಧಕೋತ್ತಮನ ಇಚ್ಛೆಯು ಭಗವಂತನ ಇಚ್ಛೆಯೊಂದಿಗೆ ಯಾವತ್ತೂ ಸಂಘರ್ಷಕ್ಕೆ ಇಳಿಯೋದಿಲ್ಲ, ಅದು ಸಂಪೂರ್ಣವಾಗಿ ಸಮನ್ವಯಗೊಂಡಿರುತ್ತೆ. ಅದೇ ಸಾಧನೆಯ ಶಿಖರ. ಒಂದು ನಿಮಿಷ, ಪರಿಪೂರ್ಣತೆ ಎಂದರೆ ಭಗವಂತನ ಇಚ್ಛೆಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುವುದಾದರೆ ಅದು ಕ್ರಿಯಾತ್ಮಕವಾಗಿ ಸ್ವ ಇಚ್ಛೆ ಅಭಾವದಂತೆಯೇ ಅಲ್ಲವೇ? ಬೇರೆ ದಾರಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ಅದಕ್ಕೆ ಇಚ್ಛೆ ಎಂದು ಕರೆಯಲು ಸಾಧ್ಯವೇ? ನಾವು ಕೇವಲ ಪದಗಳಲ್ಲಿ ಆಟವಾಡುತ್ತಿದ್ದೇವೆಯೇ? ಇಲ್ಲ, ಖಂಡಿತ ಇಲ್ಲ. ಇದನ್ನ ಅರ್ಥಮಾಡಿಕೊಳ್ಳಲು ನಾವು ಅವರ ಪಾತ್ರವನ್ನು ನೋಡಬೇಕು. ಕಾಲ ಮತ್ತು ಮಹತ್ತತ್ವದ ಮೇಲಿನ ಅವರ ನಿಯಂತ್ರಣವನ್ನು ಗಮನಿಸಿ. ಅದು ಭಗವಂತನಿಂದ ಅವರಿಗೆ ನೀಡಲ್ಪಟ್ಟ ನೈಜ ಅಧಿಕಾರವನ್ನು ತೋರಿಸುತ್ತೆ. ಅವರು ಕೇವಲ ಒಂದು ಸಾಧನವಾಗಿದ್ರೆ ಇಂತಹ ಮಹತ್ವದ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಅವರಿಗೆ ಏಕೆ ನೀಡಲಾಗುತ್ತಿತ್ತು? ಅವರು ಕೇವಲ ಭಗವಂತನ ಆಜ್ಞೆಯನ್ನು ಪಾಲಿಸುವ ರೋಬೋಟ್ ಅಲ್ಲ, ಬದಲಾಗಿ ಆ ಆಜ್ಞೆಯನ್ನು ಅತ್ಯಂತ ಸಮರ್ಥವಾಗಿ ಕಾರ್ಯಗತಗೊಳಿಸುವ ಪ್ರಧಾನ ಆಡಳಿತಗಾರರು. ಒಬ್ಬ ಸಮರ್ಥ ಸಿಇಒ ಕಂಪನಿಯ ಮಾಲೀಕನ ದೃಷ್ಟಿಕೋನಕ್ಕೆ ಬದ್ಧನಾಗಿರುತ್ತಾನೆ, ಆದರೆ ದಿನನಿತ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಮತ್ತು ಅಧಿಕಾರ ಅವನಿಗಿರುತ್ತೆ. ವಾಯುದೇವರ ಪಾತ್ರವೂ ಹಾಗೆ. ಸರಿ, ಆಡಳಿತಾತ್ಮಕ ಪಾತ್ರದ ಬಗ್ಗೆ ನಿಮ್ಮ ವಾದ ಕುತೂಹಲಕಾರಿಯಾಗಿದೆ. ಆದರೆ ಆ ಪಾತ್ರಕ್ಕೂ ಅವರ ಇಚ್ಛೆಗೂ ಏನೂ ಸಂಬಂಧ? ಅವರ ಅತ್ಯಂತ ಪ್ರಸಿದ್ಧ ಕಾರ್ಯಗಳಾದ ಅವತಾರಗಳನ್ನೇ ತೆಗೆದುಕೊಳ್ಳಿ. ಅಲ್ಲಿ ಅವರ ಸ್ವಂತ ನಿರ್ಧಾರ ಎಲ್ಲಿತ್ತು? ತ್ರೇತ, ದ್ವಾಪರ ಮತ್ತು ಕಲಿಯುಗಗಳಲ್ಲಿನ 3 ಅವತಾರಗಳು ಹನುಮಂತ, ಭೀಮ, ಪೂರ್ಣಪ್ರಜ್ಞ ಇವು ಭಗವಂತನಿಂದಲೇ ಸಂಕಲ್ಪಿಸಲ್ಪಟ್ಟವು ಎಂದು ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಇದು ವಾಯುದೇವರ ಅತ್ಯಂತ ಪ್ರಸಿದ್ಧ ರೂಪಗಳು ಮತ್ತು ಕಾರ್ಯಗಳು ಕೂಡ ಭಗವಂತನಿಂದಲೇ ನಿರ್ದೇಶಿಸಲ್ಪಟ್ಟಿವೆ ಎಂಬುದನ್ನು ತೋರಿಸುತ್ತೆ. ಅವರೊಂದು ಪೂರ್ವನಿರ್ಧರಿತ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಇದು ಅವರ ಪಾತ್ರವು ಉಪಕರಣದ ಸ್ವರೂಪದ್ದು ಎನ್ನುವುದಕ್ಕೆ ಇದಕ್ಕಿಂತ ಪ್ರಬಲವಾದ ಸಾಕ್ಷಿ ಬೇಕೆ? ನೀವು ಆಸಕ್ತಿದಾಯಕ ಅಂಶವನ್ನು ಪ್ರಸ್ತಾಪಿಸಿದ್ದೀರಿ, ಆದರೆ ನಾನು ಅದನ್ನು ಸಂಪೂರ್ಣವಾಗಿ ವಿಭಿನ್ನವಾಗಿ ಅರ್ಥೈಸುತ್ತೇನೆ. ನನ್ನ ದೃಷ್ಟಿಯಲ್ಲಿ ಇದು ವಾಯುದೇವರನ್ನು ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ.
3 ಅನುಕ್ರಮ ಯುಗಗಳಲ್ಲಿ ಅತ್ಯಂತ ನಿರ್ಣಾಯಕ ಘಟ್ಟಗಳಲ್ಲಿ ಭಗವಂತನು ಬೇರೆ ಯಾರನ್ನೂ ಆಯ್ಕೆ ಮಾಡದೆ ವಾಯುದೇವರನ್ನೇ ಆಯ್ಕೆ ಮಾಡುತ್ತಾನೆ ಎನ್ನುವುದು ಅವರ ಅಪ್ರತಿಮ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿ. ಪ್ರಥಮ ಸೇವಕನಾಗಿ ಅತ್ಯಂತ ಕಠಿಣ ಮತ್ತು ಯುಗ ನಿರ್ಣಾಯಕ ಕಾರ್ಯಗಳಿಗೆ ಅವರು ಆಯ್ಕೆಯಾಗುತ್ತಾರೆ. ರಾಮನಿಗೆ ಸಹಾಯ ಮಾಡಲು ಹನುಮಂತ, ಕೃಷ್ಣನಿಗೆ ನೆರವಾಗಲು ಭೀಮ ಮತ್ತು ವೇದಗಳ ಸಿದ್ಧಾಂತವನ್ನು ಪುನರಸ್ಥಾಪಿಸಲು ಪೂರ್ಣಪ್ರಜ್ಞ. ಇವು ಕೇವಲ ನಿರ್ದೇಶನಗಳಲ್ಲ, ಬದಲಾಗಿ ಅತ್ಯಂತ ಮಹತ್ವದ ಜವಾಬ್ದಾರಿಗಳ ವಹಿಸುವಿಕೆ. ಒಬ್ಬ ಸಮರ್ಥ ತಜ್ಞ, ಹೌದು. ಆದರೆ ಆ ತಜ್ಞನಿಗೆ ತನ್ನದೇ ಆದ ಉದ್ದೇಶಗಳಿವೆಯೇ ಅಥವಾ ಅವನು ಕೇವಲ ನಿಯೋಜಿಸಲ್ಪಟ್ಟ ಕಾರ್ಯವನ್ನು ಮಾಡ್ತಾನಷ್ಟೇ? ಒಬ್ಬ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಸಾಧನವನ್ನು ಸರ್ಜನ್ ಭಾಳ ನಂಬುತ್ತಾನೆ. ಅದಿಲ್ಲದೆ ಶಸ್ತ್ರಚಿಕಿತ್ಸೆ ಸಾಧ್ಯವಿಲ್ಲ. ಹಾಗಂತ ಆ ಸಾಧನಕ್ಕೆ ಸ್ವಂತ ಇಚ್ಛೆ ಇದೆ ಎಂದು ಹೇಳಬಹುದೇ? ವಾಯುದೇವರೂ ಕೂಡ ಹಾಗೆಯೇ. ಭಗವಂತನ ಸಂಕಲ್ಪವನ್ನು ಈಡೇರಿಸಲು ಇರುವ ಅತ್ಯಂತ ಸಮರ್ಥ, ಅತ್ಯಂತ ನಂಬಿಕಸ್ಥ ಉಪಕರಣ ಅಷ್ಟೇ. ಹೋಲಿಕೆ ಇಲ್ಲಿ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಶಸ್ತ್ರಚಿಕಿತ್ಸಾ ಸಾಧನ ನಿಷ್ಕ್ರಿಯ, ಅದು ಸ್ವತಃ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಿಲ್ಲ. ಆದರೆ ವಾಯುದೇವರ ಅವತಾರಗಳನ್ನು ನೋಡಿ, ಹನುಮಂತನು ಲಂಕೆಯಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಅದೆಷ್ಟು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಡ್ತಾನೆ. ಸೀತೆಯನ್ನ ಹುಡುಕುವುದು, ಲಂಕೆಯನ್ನ ದಹಿಸುವುದು, ರಾವಣನಿಗೆ ಎಚ್ಚರಿಕೆ ನೀಡುವುದು, ಇವೆಲ್ಲವೂ ಮೂಲ ಉದ್ದೇಶದ ಭಾಗವಾಗಿದ್ದರೂ ಅವುಗಳನ್ನ ಕಾರ್ಯಗತಗೊಳಿಸಿದ ರೀತಿ ಹನುಮಂತನ ಸ್ವಂತ ಪ್ರತಿಭೆ ಮತ್ತು ನಿರ್ಧಾರಗಳನ್ನ ತೋರಿಸ್ತೆ. ಭೀಮಸೇನನು ಮಹಾಭಾರತ ಯುದ್ಧದಲ್ಲಿ ತೆಗೆದುಕೊಂಡ ನಿರ್ಧಾರಗಳು, ಪೂರ್ಣಪ್ರಜ್ಞರು ಶಾಸ್ತ್ರಗಳನ್ನ ವ್ಯಾಖ್ಯಾನಿಸಿದ ರೀತಿ, ಇವೆಲ್ಲವೂ ಸ್ವತಂತ್ರ ಪ್ರಜ್ಞೆ ಮತ್ತು ಕ್ರಿಯಾಶೀಲತೆಯನ್ನ ಬಯಸುತ್ತವೆ. ಅವರಿಗೆ ಮಿಷನ್ ಅನ್ನ ಭಗವಂತನು ನೀಡುತ್ತಾನೆ, ಆದರೆ ಆ ಮಿಷನ್ ಅನ್ನ ಯಶಸ್ವಿಗೊಳಿಸುವ ಸ್ಟ್ರಾಟಜಿ ಅವರದೇ. ಅವರು ಕೇವಲ ಆಯುಧವಲ್ಲ, ಅವರು ಸೇನಾಧಿಪತಿ. ಈ ಚರ್ಚೆಯುದ್ದಕ್ಕೂ ನಾವು ನೋಡಿದಂತೆ ವಾಯುದೇವರ ಸೃಷ್ಟಿ, ಅವರ ಶಕ್ತಿ ಮತ್ತು ಅವರ ಅವತಾರಗಳ ಪ್ರತಿಯೊಂದು ಅಂಶವೂ ಅಂತಿಮವಾಗಿ ಭಗವಂತನ ಸಂಪೂರ್ಣ ಹಿರಿಮೆ ಮತ್ತು ಸರ್ವಶಕ್ತಿಯನ್ನು ಬೆಳಗಿಸಲು ಹೇಗೆ ಸಹಕಾರಿಯಾಗಿದೆ ಎಂಬುದನ್ನು ಪುನಃ ದೃಢೀಪಡಿಸಿದೆ ಅಂತ ನಾನು ಭಾವಿಸ್ತೀನಿ. ಅವರ ಸಾಧಕೋತ್ತಮ ಎಂಬ ಸ್ಥಾನವು ಭಗವಂತನ ಮಹಿಮೆಗೆ ಅವರು ಸಲ್ಲಿಸುವ ಪರಿಪೂರ್ಣ ಅಧೀನತೆಯಿಂದಲೇ ವ್ಯಾಖ್ಯಾನಿಸಲ್ಪಟ್ಟಿದೆ. ಅವರ ಪ್ರತಿಯೊಂದು ಮಹತ್ ಕಾರ್ಯವೂ ಅಂತಿಮವಾಗಿ ಭಗವಂತನ ಸಂಕಲ್ಪದ ಪ್ರತಿಬಿಂಬವೇ ಆಗಿದೆ. ಈ ದೃಷ್ಟಿಕೋನದಲ್ಲಿ ಅತ್ಯುನ್ನತ ಅಸ್ತಿತ್ವವೆಂದಲೇ ದೈವಿಕ ಇಚ್ಛೆಯ ಪರಿಪೂರ್ಣ ಸಿದ್ಧ ಮನಸ್ಸಿನ ಪ್ರತಿಫಲನವಾಗುವುದು. ಇಲ್ಲಿ ಸ್ವಾತಂತ್ರ್ಯವೆಂದರೆ ವಿರೋಧಿಸುವುದಲ್ಲ, ಬದಲಾಗಿ ಪರಿಪೂರ್ಣವಾಗಿ ಒಂದಾಗುವುದು. ಭಗವಂತನು ಸರ್ವೋಚ್ಚನೆಂಬುದಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ವಾಯುದೇವರು ಆ ಶಕ್ತಿಯ ಕೇವಲ ನಿಷ್ಕ್ರಿಯ ಪ್ರತಿಬಿಂಬವಲ್ಲ ಎಂಬುದನ್ನು ನಮ್ಮ ಮಾತುಕತೆ ಸ್ಪಷ್ಟಪಡಿಸಿದೆ ಅಂತ ನಾನು ನಂಬುತ್ತೇನೆ. ಜಗತ್ತಿನ ನಿಯಾಮಕರಾಗಿ, ಸಮಸ್ತ ಜೀವರಾಶಿಯಲ್ಲಿ ಶ್ರೇಷ್ಠರಾಗಿ ಮತ್ತು ಯುಗಯುಗದ ಪ್ರಮುಖ ಅವತಾರಗಳಿಗಾಗಿ ಆಯ್ಕೆಯಾದ ವ್ಯಕ್ತಿಯಾಗಿ ಅವರ ಸ್ಥಾನವು ವಿಶಿಷ್ಟ, ಸಕ್ರಿಯ ಮತ್ತು ಅನಿವಾರ್ಯವಾಗಿದೆ. ಅವರದು ನಿಷ್ಕ್ರಿಯ ಅಧೀನತೆಯಲ್ಲ, ಬದಲಾಗಿ ಭಗವಂತನ ಸೇವೆಯಲ್ಲಿ ಪರಿಪೂರ್ಣಗೊಂಡ ಸಕ್ರಿಯ ಮತ್ತು ಜವಾಬ್ದಾರಿಯುತ ಪಾತ್ರ. ಅಥವಾ ಹೀಗೂ ಹೇಳಬಹುದು, ದೈವಿಕ ವ್ಯವಸ್ಥೆಯು ಒಬ್ಬ ರಾಜನ ಆಳ್ವಿಕೆಯಲ್ಲ, ಅದೊಂದು ಅತ್ಯಾಧುನಿಕ ಆಡಳಿತ ವ್ಯವಸ್ಥೆ. ಅಲ್ಲಿ ಅತ್ಯಂತ ಸಮರ್ಥ ವ್ಯಕ್ತಿಗೆ ಅಪಾರವಾದ, ನೈಜವಾದ ಜವಾಬ್ದಾರಿಯನ್ನು ನೀಡಲಾಗುತ್ತದೆ. ಅವರ ಬದ್ಧತೆ ನಿಷ್ಕ್ರಿಯ ಶರಣಾಗತಿಯಲ್ಲ, ಬದಲಿಗೆ ಅದು ಒಬ್ಬ ಅತ್ಯುತ್ತಮ ಕಾರ್ಯನಿರ್ವಾಹಕನ ಲಕ್ಷಣ. ಖಂಡಿತ. ಅಂತಿಮವಾಗಿ ವಾಯುದೇವರಂತಹ ಶ್ರೇಷ್ಠ ಸಾಧಕರ ಹಿರಿಮೆಯನ್ನು ಚಿಂತಿಸಿದಾಗ ಅದು ಅನಿವಾರ್ಯವಾಗಿ ನಮ್ಮನ್ನು ಭಗವಂತನ ಅನಂತ ಮಹಿಮೆಗಳ ಕಡೆಗೆ ಕೊಂಡೊಯ್ಯುತ್ತದೆ ಎಂಬುದು ಸ್ಪಷ್ಟ. ಹೌದು, ಪರಮಾತ್ಮ ಮತ್ತು ಪರಮ ಸಾಧಕರ ನಡುವಿನ ಈ ಸಂಬಂಧವು ಅತ್ಯಂತ ಸಂಕೀರ್ಣ ಮತ್ತು ಆಳವಾದದ್ದು. ಈ ಪಠ್ಯವು ನಮಗೆ ಹೆಚ್ಚಿನ ಅನ್ವೇಷಣೆಗೆ ಮತ್ತು ಚಿಂತನೆಗೆ ಹಲವು ದಾರಿಗಳನ್ನು ತೆರೆದಿಡುತ್ತೆ.